ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಮೂಲದ ಕವಿ ಸಾಹಿತಿಗಳ ಬಗ್ಗೆ ತಿಳಿಯೋಣ. 1. ಡಾಕ್ಟರ್ ಎಲ್ ಬಸವರಾಜು. ಶ್ರೀಯುತರು 1919ರಲ್ಲಿ ಗೌರಿಬಿದನೂರು ತಾಲೂಕಿನ ಇಡಗೂರು ಎಂಬಲ್ಲಿ ಜನಿಸಿದರು. ಶೂನ್ಯ ಸಂಪಾದನೆ, ಶಿವದಾಸ ಗೀತಾಂಜಲಿ, ಭಾಸನ ಭಾರತ ರೂಪಕ ಸೇರಿದಂತೆ ವೀರಶೈವ ಸಾಹಿತ್ಯ ಸಿದ್ಧಾಂತ ಮತ್ತು ಇತರೆ ವಿಷಯಗಳ ಕುರಿತಂತೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ 2006ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಭಾಷಾ ಸಮ್ಮಾನ್ ಗೌರವ ಲಭಿಸಿದೆ. ಹಂಪ ನಾಗರಾಜಯ್ಯ. ಹಂಪನ ಎಂದೇ ಚಿರಪರಿಚಿತರಾದ ಶ್ರೀಯುತರು 1936ರಲ್ಲಿ ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರು ನಾಗಶ್ರೀ, ಸವ್ಯಸಾಚಿ, ಪಂಪ ಕೃತಿಗಳಲ್ಲದೆ ಭಾಷಾ ವಿಜ್ಞಾನ, ಸಂಶೋಧನೆ, ಅನುವಾದ, ವಿಮರ್ಶೆ, ಕಾದಂಬರಿ ಪ್ರಕಾರದ 115 ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ 2006ರಲ್ಲಿ ನಾಡೋಜ ಪ್ರಶಸ್ತಿ ಲಭಿಸಿದೆ. ಕುಮುದೆಂದು ಮುನಿ. ಕ್ರಿಸ್ತಶಕ 800 ಅಥವಾ 15ನೇ ಶತಮಾನದ ಕಾಲಘಟ್ಟಕ್ಕೆ ಸೇರಿದ ಕುಮುದೆಂದು ಮುನಿಯು ಜೈನ ಮುನಿಯಾಗಿದ್ದು, ಈತನ ಮೂಲ ನಂದಿ ಬೆಟ್ಟದ ಬಳಿಯ ಯಳವಳ್ಳಿ ಎಂದು ಹೇಳಲಾಗುತ್ತದೆ. ಈತನು ಅಂಕಲಿಪಿಯಲ್ಲಿ ಸಿರಿಭೂವಲಯ ಎಂಬ ಕೃತಿಯನ್ನು ರಚಿಸಿದ್ದಾನೆ. 4. ಚಿ. ಶ್ರೀನಿವಾಸರಾಜು. ಪ್ರಾಧ್ಯಾಪಕರು. ಕನ್ನಡದ ಕಟ್ಟಾಳು ಶ್ರೀನಿವಾಸರಾಜುರವರು 1942ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜನಿಸಿದರು. ಅಳಿಯ ಮೇಲಿನ ಸದ್ದು, ಬಾವಿಕಟ್ಟೆಯ ಬಳಿ, ನಮ್ಮ ಕೈಲಾಸಂ, ನಾಳೆ ಯಾರಿಗೂ ಇಲ್ಲ ಇವರ ಕೃತಿಗಳಾಗಿವೆ. 5. ತಿರುಮಲೆ ತಾತಾಚಾರ್ಯ ಶರ್ಮ. ತೀತಾ ಶರ್ಮ ಎಂದೇ ಖ್ಯಾತರಾದ ಶ್ರೀಯುತರು 1897ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಿಸಿದರು. ಇವರ ಮೂಲನಾಮ ಲಕ್ಷ್ಮೀಕುಮಾರ ಎಂದಾಗಿತ್ತು. ಶ್ರೀರಂಗಪಟ್ಟಣ ಪತನ. ಶಿಲಾಶಾಸನಗಳಲ್ಲಿ ಕಂಡುಬಂದ ಕನ್ನಡದ ಕವಿಗಳು. ವಿಕ್ರಾಂತ ಭಾರತ, ವಿಚಾರ ಭಾರತ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಸೇರಿದಂತೆ 40ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ. 6. ಬಿ. ಆರ್. ಲಕ್ಷ್ಮಣರಾವ್. ಅಮ್ಮ ನಿನ್ನ ಎದೆಯಾಳದಲ್ಲಿ, ಜಾಲಿಬಾರಿನಲ್ಲಿ ಕೂತ ಪೋಲಿ ಗೆಳೆಯರು ಸೇರಿದಂತೆ ಹಲವಾರು ಜನಪ್ರಿಯ ಭಾವಗೀತೆಗಳನ್ನು ಬರೆದ ಬಿ. ಆರ್. ಲಕ್ಷ್ಮಣರಾವ್ರವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲದಲ್ಲಿ 1946ರಲ್ಲಿ ಜನಿಸಿದರು. ಗೋಪಿ ಮತ್ತು ಗಾಂಡಲೀನ, ಶಾಂಗ್ರೀಲಾ, ನನ್ನ ಮಟ್ಟಿಗೆ, ಅವಳು ನದಿಯಲ್ಲ ಅವರ ಪ್ರಮುಖ ಕೃತಿಗಳು. ಅವರು ಹಲವಾರು ಧಾರಾವಾಹಿಗಳಿಗೆ ಶೀರ್ಷಿಕೆ ಗೀತೆಗಳನ್ನು ರಚಿಸಿದ್ದಾರೆ. 7. ಟಿ. ಎಸ್. ನಾಗರಾಜ ಶೆಟ್ಟಿ. ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ಅಗ್ರಗಣ್ಯರೆನಿಸಿದ ಟಿ. ಎಸ್. ನಾಗರಾಜ ಶೆಟ್ಟಿರವರು ಬಾಗೇಪಲ್ಲಿ ತಾಲೂಕಿನ ಚಾಕವೇಲು ಗ್ರಾಮದಲ್ಲಿ 1951ರಲ್ಲಿ ಜನಿಸಿದರು. ನವಿಲುಗರಿ, ಸಕ್ಕರೆ ಬೊಂಬೆ, ಪ್ರಾಣಿಗಳ ಜಾತ್ರೆ, ಕರಡಿ ರಸಾಯನ ಅವರ ಕೃತಿಗಳಾಗಿವೆ. 8. ಅಶ್ವಿನಿ. ಕಾದಂಬರಿಕಾರ್ತಿ ಅಶ್ವಿನಿರವರು 1933ರಲ್ಲಿ ಚಿಂತಾಮಣಿ ತಾಲೂಕಿನ ಮಂಗಲಂ ಗ್ರಾಮದಲ್ಲಿ ಜನಿಸಿದರು. ನಿಲುಕದ ನಕ್ಷತ್ರ, ತುಪ್ಪದ ದೀಪ, ನಾನೇಕೆ ಬೇಡವಾದೆ, ಕಪ್ಪುಕೊಳ, ಬೆಸುಗೆ ಅವರ ಕೃತಿಗಳಾಗಿವೆ. ಅವರ ಬೆಸುಗೆ, ಕಪ್ಪುಕೊಳ, ನಿಲುಕದ ನಕ್ಷತ್ರ ಕಾದಂಬರಿಗಳು ಅದೇ ಹೆಸರಿನಲ್ಲಿ, ಮೃಗಕೃಷ್ಣ, ಕಾಮನಬಿಲ್ಲು ಎಂಬ ಹೆಸರಿನಲ್ಲಿ, ವಿಸ್ಮೃತಿ ಕಾದಂಬರಿಯು ಮನಮಿಡಿಯಿತು ಹೆಸರಿನಲ್ಲಿ ಚಲನಚಿತ್ರಗಳಾಗಿವೆ. 9. ಎಚ್. ಜಿ. ರಾಧಾದೇವಿ. ರಾಧಾದೇವಿ ಎಂಬ ಕಾವ್ಯನಾಮದಿಂದ ಕಾದಂಬರಿಗಳನ್ನು ಬರೆಯುತ್ತಿದ್ದ ರಾಧಾಮಣಿರವರು ಕೋಲಾರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಜನಿಸಿದರು. ಅನುರಾಗ ಅರಳಿತು, ವಜ್ರಪಂಜರ, ಶುಭ ವಸಂತ, ಸೊಬಗಿನ ಸೆರೆಮನೆ ಸೇರಿದಂತೆ ಹಲವು ಕಾದಂಬರಿಗಳನ್ನು ಶ್ರೀಯುತರು ರಚಿಸಿದ್ದಾರೆ. ಇವರ ಅನುರಾಗ ಅರಳಿತು ಮತ್ತು ಸುವರ್ಣ ಸೇತುವೆ ಕಾದಂಬರಿಗಳು ಚಲನಚಿತ್ರಗಳಾಗಿವೆ. ಇದಿಷ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲ ಕವಿ ಸಾಹಿತಿಗಳ ಕುರಿತಾದಂತಹ ಕಿರು ಮಾಹಿತಿ. ಧನ್ಯವಾದಗಳು. ನಮಸ್ಕಾರ.